ಇದು ಪ್ರಪಂಚದ ಸಮಸ್ಯೆ. ಇದರಲ್ಲಿ ರಾಜಕಾರಣ ಯಾರಾದರೂ ಮಾಡ್ಲಿಕ್ಕೆ ಹೋದ್ರೆ ಅವ್ರಿಗೆ ಡೆಪಾಸಿಟ್ ಸಿಕ್ಕಲ್ಲ ಅಂತೇಳಿ. ವಿಶೇಷವಾಗಿ ನನಗೆ ಗೊತ್ತಿದೆ, ಈ ಕಾಂಗ್ರೆಸ್ನವರು ಅವರಿಗೆ ಅವ್ರ ಸರ್ಕಾರವನ್ನ ನಡೆಸಲಿಕ್ಕೆ ಯೋಗ್ಯತೆ ಇಲ್ಲ. ಇಂಥ ಭೀಕರವಾಗಿರ್ತಕ್ಕಂಥ ಯುದ್ಧ ನಡೀತಾ ಇದ್ರೂ ಕೂಡ ಮೋದಿ ಅವರ ರಾಜತಾಂತ್ರಿಕ ಯಶಸ್ಸಿನಿಂದ ಇವತ್ತು ನಾವು ಊಟ ಮಾಡ್ತಾ ಇದ್ದೀವಿ. 3 ಹೊತ್ತು ಪೆಟ್ರೋಲ್ ಸಿಗ್ತಾ ಇದೆ, ಡೀಸೆಲ್ ಸಿಗ್ತಾ ಇದೆ, ಗ್ಯಾಸ್ ಸಿಗ್ತಾ ಇದೆ. ಇವ್ರಿಗೇನಾದ್ರು ನಾಚಿಕೆ ಇದೆಯಾ? ಇದರಲ್ಲ ರಾಜಕಾರಣ ಮಾಡೋದು. ಕೋವಿಡ್ ಅಲ್ಲಿ ರಾಜಕಾರಣ ಮಾಡಿದ್ರು, ಇಂಜೆಕ್ಷನ್ ಅಲ್ಲಿ ಮೋದಿ ಇಂಜೆಕ್ಷನ್ ಅಂದ್ರು. ಇವತ್ತು ಅಲ್ಲಿ ಪಾಪ ಸಾಯ್ತಾ ಇದ್ದಾರೆ ಜನ, ವಿಮಾನಗಳು ಹೋಗ್ತಾ ಇಲ್ಲ. ಪಕ್ಕದ ಪಾಕಿಸ್ತಾನದಲ್ಲಿ 50% ಜಾಸ್ತಿ ಮಾಡಿದ್ದಾರೆ ಬೆಲೆ. ಅಂದ್ರೆ ಎಷ್ಟಾಗಿದೆ? 300 ರಿಂದ 400 ರೂಪಾಯಿ ಆಗಿದೆ ಪೆಟ್ರೋಲ್ ಡೀಸೆಲ್. ಹಾಗಾಗಿ ಇದೆಲ್ಲ ಕೂಡ ಎಮರ್ಜೆನ್ಸಿ ಸಿಚುವೇಶನ್. ಇವೆಲ್ಲ ತುರ್ತು ಸ್ಥಿತಿ. ಯುದ್ಧ ನಡೆಯುವಾಗ ತುರ್ತು ಪರಿಸ್ಥಿತಿ, ಆರೋಗ್ಯ ಏರ್ಪೇರಾದಾಗ ಆರೋಗ್ಯ ತುರ್ತು ಪರಿಸ್ಥಿತಿ ಇತ್ತು. ಇಂಥ ಸಂದರ್ಭದಲ್ಲಿ ದೇಶ ಒಂದಾಗಿ ವಿಚಾರ ಮಾಡಬೇಕು. ದೇಶ ಒಂದಾಗಿ ನಾವು ರಾಜಕಾರಣ ಮಾಡದೆ ಯಾವ ರೀತಿ ನಮ್ಮ ಜನರನ್ನ ಉಳಿಸ್ಕೋಬೇಕು, ನಮ್ಮ ಜನರಿಗೆ ಯಾವ ರೀತಿ ನಾವು ಸಹಕಾರ ಕೊಡಬೇಕು ಅನ್ನೋದ್ರ ಅಷ್ಟೇ ಇರಬೇಕು. ಬಿಟ್ರೆ ಇದರಲ್ಲಿ ರಾಜಕಾರಣ ಮಾಡಿದ್ರೆ ನಿಜವಾಗಿಯೂ ಕೂಡ ನಾನು ಹೇಳ್ದಂಗೆ ಡೆಪಾಸಿಟ್ ಬರಲ್ಲ.